ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸುಭಾಷಿತ ರತ್ನಭಂಡಾಗಾರ ಎನ್ನುವಂತಹ ಒಂದು ಗ್ರಂಥದಿಂದ ಒಂದು ಸುಭಾಷಿತವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇವತ್ತು ನಾವು ಆ ಸುಭಾಷಿತವನ್ನು ನೋಡೋಣ. ಅಪೂರ್ವ ಕೋಪಿ ಕೋಶೋಯಂ ವಿದ್ಯತೆ ತವ ಭಾರತೀ ವ್ಯಯತೋ ವೃದ್ಧಿ ಮಾಯಾತಿ ಚಯಮಾಯಾತಿ ಸಂಚಯ. ಹೇ ಸರಸ್ವತಿ ದೇವಿ, ನಿನ್ನ ಕೋಶ ವಿಚಿತ್ರವಾದದ್ದು, ನಿನ್ನ ಕೋಶ ವೈಶಿಷ್ಟ್ಯವಾದದ್ದು. ನಿನ್ನ ಕೋಶದ ವಿಶೇಷತೆ ಏನೆಂದರೆ, ನಿನ್ನ ಕೋಶವನ್ನು ಯಾರು ಬಿಚ್ಚಿಡ್ತಾರೋ, ನಿನ್ನ ಕೋಶವನ್ನು ಯಾರು ಪ್ರಸರಿಸ್ತಾರೋ ಆ ಕೋಶ ಇನ್ನೂ ವೃದ್ಧಿಯಾಗುತ್ತಾ ಹೋಗುತ್ತೆ. ನಿನ್ನ ಭಂಡಾರವನ್ನು, ನಿನ್ನ ಸಂಪತ್ತನ್ನು ಯಾರು ಬಚ್ಚಿಡ್ತಾರೋ ಅಲ್ಲಿಯೇ ಕೊಳೆತು ಹೋಗುತ್ತೆ ಅಂತ ಸುಭಾಷಿತಕಾರರು ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸಂಪತ್ತಿನಲ್ಲಿ ಸರಸ್ವತಿಯ ಸಂಪತ್ತು ಬೇಯಿಸಿದಷ್ಟು ವೃದ್ಧಿಯಾಗತ್ತೆ. ನೀವು ಎಷ್ಟು ಬೇಯಿಸ್ತೀರೋ, ಎಷ್ಟು ಖರ್ಚು ಮಾಡ್ತೀರೋ ಅಷ್ಟು ವೃದ್ಧಿಯಾಗ್ತಾ ಬರುತ್ತೆ. ಅದೇ ಲಕ್ಷ್ಮಿಯ ಸಂಪತ್ತು ನೀವು ಬೇಯಿಸಿದಷ್ಟು ಖರ್ಚಾಗ್ತಾ ಹೋಗುತ್ತೆ, ಕೂಡಿಷ್ಟಷ್ಟು ವೃದ್ಧಿಯಾಗ್ತಾ ಹೋಗುತ್ತೆ. ಲಕ್ಷ್ಮಿಯ ಸಂಪತ್ತು, ಸರಸ್ವತಿಯ ಸಂಪತ್ತು ಹಾಗಲ್ಲ, ಬೇಯಿಸಿದಷ್ಟು ವೃದ್ಧಿಯಾಗತ್ತೆ. ಹೇಗೆ ಅಂತಂದರೆ, ಸರಸ್ವತಿ ನಾವು ವಿದ್ಯಾ ದಾನವನ್ನು ಮಾಡ್ತಾ ಹೋದರೆ, ವಿದ್ಯೆಯನ್ನು ಬೇರೆಯವರಿಗೆ ಹೇಳಿಕೊಡ್ತಾ ಹೋದರೆ ನಮ್ಮ ವಿದ್ಯೆಯು ನಮ್ಮಲ್ಲಿರುವಂತಹದ್ದು ವೃದ್ಧಿಯಾಗತ್ತೆ. ಇಲ್ಲ, ನಾವು ಯಾಕೆ ಅವರಿಗೆಲ್ಲ ಹೇಳಿಕೊಡ್ಬೇಕು, ಅವ್ರಿಗೆ ಹೇಳಿಕೊಟ್ರೆ ನಮಗೇನಾದರೂ ತೊಂದರೆ ಆದರೆ ಅಂತ ನಾವು ಅದನ್ನು ಮುಚ್ಚಿಟ್ರೆ ಅದು ನಮಗೂ ಉಳಿಯೋದಿಲ್ಲ, ಒಂದು ದಿವಸ ಮರೆತೋಗತ್ತೆ. ಆಮೇಲೆ ಪುಸ್ತಕಸ್ತು ಯಥಾ ವಿದ್ಯಾ, ಅದು ಪುಸ್ತಕದಲ್ಲಿಯೇ ಉಳಿದು ಹೋಗುತ್ತೆ, ಮಸ್ತಕದಲ್ಲಿ ಉಳಿಯೋದಿಲ್ಲ. ನಾವು ಅದನ್ನು ಮತ್ತೆ ಓದಬೇಕಾಗತ್ತೆ, ಮತ್ತೆ ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಯಾರಾದರೂ ಏನಾದರೂ ಕೇಳಿದರೆ ನಾವು ಪುಸ್ತಕವನ್ನು ನೋಡಿ ಹೇಳಬೇಕಾಗತ್ತೆ, ಮಸ್ತಕದಲ್ಲಿ ಉಳಿಯೋದಿಲ್ಲ. ನಾವು ಅದನ್ನು ಪಾಠ ಪ್ರವಚನ ಮಾಡ್ತಾ ಇದ್ರೆ ನಮ್ಮ ಬಾಯಿಯಲ್ಲಿಯೇ, ನಮ್ಮ ಮಸ್ತಕದಲ್ಲಿಯೇ ಇರುತ್ತೆ. ಅದನ್ನು ಯಾವಾಗ ಬೇಕಾದರೂ ನಾವು ಯಾರಿಗೆ ಬೇಕಾದರೂ ಏನು ಬೇಕಾದರೂ ಹೇಳಬಹುದು. ಅದಕ್ಕೋಸ್ಕರವಾಗಿ ಅಂತಹ ಸರಸ್ವತಿಯನ್ನು ನಾವು ಯಾವಾಗಲೂ ಸಹಿತ ವಿದ್ಯಾದಾನವನ್ನು ಮಾಡಬೇಕು. ಬೇಯಿಸಿದಷ್ಟು ವೃದ್ಧಿಯಾಗ್ತಾ ಹೋಗುವಂಥ ಸಂಪತ್ತು ಯಾವುದು ಅಂದರೆ ಸರಸ್ವತಿಯ ಸಂಪತ್ತು. ಅದೇ ಹೇಳ್ತಾನೆ, ಲಕ್ಷ್ಮಿಯ ಸಂಪತ್ತಿನ ಹಾಗೆ ಅಲ್ಲ ಇದು, ಬೇಯಿಸಿದಷ್ಟು ವೃದ್ಧಿಯಾಗ್ತಾ ಇರುತ್ತೆ. ಲಕ್ಷ್ಮಿಯ ಸಂಪತ್ತು ಹೇಗೆ ಅಂದರೆ, ನಾವು 10 ರೂಪಾಯಿ ಇದೆ ಅಂತಂದರೆ 10 ರೂಪಾಯಿ ಖರ್ಚು ಮಾಡಿದರೆ ಮುಗೀತದು, ಮತ್ತೆ ವೃದ್ಧಿ ಆಗೋದಿಲ್ಲ. ಅದು ನಾವು ಲಕ್ಷ್ಮಿಯ ಸಂಪತ್ತನ್ನು ಕೂಡೀಕರಿಸಬೇಕು. ಅಂದರೆ 1 ರೂಪಾಯಿಯನ್ನು ಜೋಡಿಸಿ 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 ಸಂಪತ್ತನ್ನು ವೃದ್ಧಿ ಮಾಡಬೇಕು. ಈ ಸರಸ್ವತಿಯ ಸಂಪತ್ತು ಆಗಲ್ಲ. ಎಲ್ಲರಿಗೂ ಪಾಠ ಪ್ರವಚನವನ್ನು ಮಾಡ್ತಾ 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 ದೊಡ್ಡ ಪಂಡಿತರಾಗಬಹುದು, ಸರಸ್ವತಿಯ ದೊಡ್ಡ ತಾಣವಾಗಬಹುದು. ವೃದ್ಧಿಯಾಗ್ತಾ ಹೋಗುತ್ತೆ ಅದು. ಅದಕ್ಕೋಸ್ಕರವಾಗಿ ಅಂಥ ಒಂದು ವಿಶೇಷತೆಯನ್ನು ಸುಭಾಷಿತಕಾರರು ಈ ಸುಭಾಷಿತದಲ್ಲಿ ಹೇಳ್ತಾರೆ ಅನ್ನುತ್ತಾ ಹೇಳಿ, ಇವತ್ತಿನ ದಿವಸ ನಾವು ಈ ಒಂದು ಸರಸ್ವತಿಯ ಕೋಶದ ಕುರಿತು ನಾವು ತಿಳ್ಕೊಂಡ್ವಿ. ನಮಸ್ಕಾರ.